ನನ್ನ ಜೀವನಕ್ಕೆ ಹೊಸ ಸಂಬಂಧ ಬರಲಿದೆ. ಅದರ ಬಗ್ಗೆ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳಲು ನನಗೆ ಕನಿಷ್ಠ 24 ಗಂಟೆಗಳ ಕಾಲಾವಕಾಶ ಬೇಕು. ವಿರಾಟ್ ಅವಳನ್ನು ನೋಡಿದನು. ಅವಳ ಕಣ್ಣುಗಳಲ್ಲಿ ಗೊಂದಲವಿತ್ತು, ಭಯವಿತ್ತು. ಆದರೆ ಅದಕ್ಕಿಂತ ಹೆಚ್ಚಾಗಿ ಮಿಂಚು ಮೇಲಿನ ಪ್ರೀತಿ ಕಾಣಿಸುತ್ತಿತ್ತು. ಅವನು ನಿಧಾನವಾಗಿ ತಲೆ ಆಡಿಸಿದನು. ಸರಿ. ಅವನ ಧ್ವನಿ ಆಶ್ಚರ್ಯಕರವಾಗಿ ಶಾಂತವಾಗಿತ್ತು. ಯಾವುದೇ ವಾದ ಮಾಡಲಿಲ್ಲ, ಯಾವುದೇ ಒತ್ತಡ ಹಾಕಲಿಲ್ಲ. ಮತ್ತೇನು ಮಾತನಾಡದೆ ತಿರುಗಿ ಹೊರಟು ಹೋದನು. ಬಾಗಿಲು ಮುಚ್ಚಿದ ಶಬ್ದ ಕೇಳಿಸಿತು. ನಂದಿನಿ ಅಲ್ಲೇ ನಿಂತಿದ್ದಳು. ಅವಳ ಕಣ್ಣುಗಳು ಖಾಲಿಯಾಗಿದ್ದವು. ನಡೆದಿದ್ದೆಲ್ಲ ನಿಜವೇ ಎಂಬಂತೆ ಅವಳು ಸ್ತಬ್ಧಳಾಗಿದ್ದಳು. ಅವನು ನಿಜವಾಗಲೂ ನನ್ನನ್ನು ಮದುವೆಯಾಗಲು ಕೇಳಿದನ ಎಂದು ತನಗೆ ತಾನೇ ಕೇಳಿಕೊಂಡಳು. ಅವಳು ನಿಧಾನವಾಗಿ ತಲೆ ಅಲ್ಲಾಡಿಸಿದಳು. ನಂತರ ಸ್ನಾನ ಮಾಡಲು ವಾಶ್ರೂಮ್ ಕಡೆ ನಡೆದು ಹೋದಳು. ಅದೇ ಸಮಯದಲ್ಲಿ ವಿರಾಟ್ ತನ್ನ ಕೋಣೆಯಲ್ಲಿ ಹಾಸಿಗೆಯ ಮೇಲೆ ಕುಳಿತಿದ್ದನು. ಅವನ ದೃಷ್ಟಿ ಮೇಲ್ಛಾವಣಿಯ ಮೇಲೆ ನೆಟ್ಟಿತ್ತು. ಆದರೆ ಅವನ ಮನಸ್ಸು ಸಾವಿರ ಯೋಚನೆಗಳಲ್ಲಿ ಮುಳುಗಿತ್ತು. ನಂದಿನಿ ಈ ಪ್ರಸ್ತಾಪವನ್ನು ತಿರಸ್ಕರಿಸಿದರೆ ಎಂದು ಯೋಚಿಸಿದನು. ಇಷ್ಟು ಕಡಿಮೆ ಸಮಯದಲ್ಲಿ ನನಗೆ ಬೇರೆ ಹುಡುಗಿ ಎಲ್ಲಿಂದ ಸಿಗುತ್ತಾಳೆ? ಅವನು ಕಣ್ಣು ಮುಚ್ಚಿದನು. ಮತ್ತು ಮಿಂಚುವನ್ನು ಒಪ್ಪಿಕೊಳ್ಳುವ ಹುಡುಗಿ? ಆ ಯೋಚನೆ ಅವನನ್ನು ಆತಂಕಕ್ಕೆ ತಳ್ಳುತ್ತಿತ್ತು. ಅವನಿಗೆ ಪ್ರಪಂಚದ ಬಗ್ಗೆ ಯಾವುದೇ ಚಿಂತೆ ಇರಲಿಲ್ಲ. ವ್ಯವಹಾರ, ಹಣ, ಹೆಸರು ಯಾವುದೂ ಮುಖ್ಯವಾಗಿರಲಿಲ್ಲ. ಮಿಂಚುನ ಭವಿಷ್ಯ ಮಾತ್ರ ಅವನನ್ನು ಕಾಡುತ್ತಿತ್ತು. ಸ್ನಾನ ಮಾಡಿ ಬಟ್ಟೆ ಬದಲಿಸಿಕೊಂಡ ನಂದಿನಿ ಕೆಳಗೆ ಬಂದಳು. ಅವಳಿಗೆ ಬಾಯಾರಿಕೆ ಆಗಿತ್ತು. ಗಡಿಯಾರ ಈಗಾಗಲೇ 10:30 ತೋರಿಸುತ್ತಿತ್ತು. ಹಾಲ್ನಲ್ಲಿ ಇನ್ನೂ ಬೆಳಕು ಇತ್ತು. ಅಲ್ಲೇ ಕುಳಿತಿದ್ದ ಶಾರದಮ್ಮ ಅವಳನ್ನು ನೋಡಿದರು. ನಂದಿನಿ ಎಂದು ಮೃದುವಾಗಿ ಕರೆದಳು. ನಂದಿನಿ ಅವರ ಬಳಿ ಹೋದಳು. ಆಂಟಿ, ನೀವು ಇನ್ನೂ ಮಲಗಿಲ್ವೇ ಎಂದು ಕೇಳಿದಳು. ನೀವು ಯಾವಾಗಲೂ 9 ಗಂಟೆಗೆ ಮಲಗ್ತೀರಲ್ಲ? ಶಾರದಮ್ಮ ಸಣ್ಣ ನಗು ನಕ್ಕರು. ನಿನ್ನ ಬಗ್ಗೆ ಯೋಚಿಸುತ್ತಿದ್ದೆ ಎಂದು ಹೇಳಿದರು. ನಂತರ ಅವಳ ಕೈ ಹಿಡಿದು ತಮ್ಮ ಪಕ್ಕದಲ್ಲಿ ಕೂರಿಸಿಕೊಂಡರು. ನಂದಿನಿಯ ಹೃದಯ ಸ್ವಲ್ಪ ನಡುಗುತ್ತಿತ್ತು. ಶಾರದಮ್ಮ ಅವಳ ಕೈಯನ್ನು ಸವರಿದರು. ನಂದಿನಿ, ಅವರು ನಿಧಾನವಾಗಿ ಹೇಳಿದರು. ವಿರಾಟನ್ನು ಮದುವೆ ಆಗು. ಆ ಮಾತು ಕೇಳಿ ನಂದಿನಿ ಆಶ್ಚರ್ಯದಿಂದ ಅವರನ್ನು ನೋಡಿದಳು. ವಿರಾಟ್ ಕೆಟ್ಟವನಲ್ಲ, ಶಾರದಮ್ಮ ಹೇಳಿದರು. ಪರಿಸ್ಥಿತಿ ಅವನನ್ನು ಕಠಿಣನಾಗಿ ಮಾಡಿವೆ. ಅದಕ್ಕಾಗಿ ಅವನು ಹೀಗೆ ಕೋಪಗೊಳ್ಳುತ್ತಾನೆ. ನಂದಿನಿ ತಕ್ಷಣ ಪ್ರತಿಕ್ರಿಯಿಸಿದಳು. ಸ್ವಲ್ಪ ಕೋಪಗೊಳ್ಳುತ್ತಾನೆಯೇ? ಅವಳು ಆಶ್ಚರ್ಯದಿಂದ ಕೇಳಿದಳು. ಆಂಟಿ, ಅವರು ತುಂಬ ಕೋಪಗೊಳ್ಳುತ್ತಾರೆ. ನಾನು ಇಲ್ಲಿಗೆ ಬಂದ ದಿನದಿಂದ ಅವರು ಆದೇಶ ಕೊಡುವುದನ್ನೇ ನೋಡಿದ್ದೇನೆ. ಅವಳ ಧ್ವನಿಯಲ್ಲಿ ಬೇಸರವಿತ್ತು. ನಾನು ಮದುವೆ ಆಗುವ ವ್ಯಕ್ತಿ. ಅವಳು ಸ್ವಲ್ಪ ನಿಂತಳು. ನನ್ನ ಬಗ್ಗೆ ನಿಜವಾಗಿಯೂ ಕಾಳಜಿ ವಹಿಸನಾಗಿರಬೇಕು. ನನ್ನ ಜೀವನದ ಬಗ್ಗೆ ನನಗೆ ತುಂಬ ಕನಸುಗಳಿವೆ. ಅವಳ ಕಣ್ಣುಗಳ ಕೆಳಗೆ ಜಾರಿದವು. ಆದರೆ ಅವೆಲ್ಲ ಕನಸುಗಳಾಗಿಯೇ ಉಳಿದು ಹೋಗಿವೆ. ಶಾರದಮ್ಮ ಅವಳ ಮಾತುಗಳನ್ನು ಮೌನವಾಗಿ ಕೇಳುತ್ತಿದ್ದರು. ಶಾರದಮ್ಮ ಕೆಲ ಕ್ಷಣಗಳ ಕಾಲ ಮೌನವಾಗಿದ್ದರು. ಅವರ ಕಣ್ಣುಗಳಲ್ಲಿ ಹಳೆಯ ನೆನಪುಗಳ ನೆರಳು ಮೂಡಿತು. ಆಳವಾಗಿ ಉಸಿರೆಳೆದ ಅವರು ನಂದಿನಿಯ ಕೈಯನ್ನು ಮತ್ತಷ್ಟು ಬಿಗಿಯಾಗಿ ಹಿಡಿದರು. ನಂದಿನಿ, ಅವರು ನಿಧಾನವಾಗಿ ಮಾತನಾಡಲು ಆರಂಭಿಸಿದರು. ವಿರಾಟ್ ಮೊದಲಿನಿಂದಲೂ ಹೀಗಿರಲಿಲ್ಲ. ನಂದಿನಿ ಆಶ್ಚರ್ಯದಿಂದ ಅವರತ್ತ ನೋಡಿದಳು. ಅವನನ್ನು ನಾನು ಚಿಕ್ಕ ವಯಸ್ಸಿನಿಂದ ನೋಡಿದ್ದೇನೆ. ಶಾರದಮ್ಮನ ಧ್ವನಿ ಮೃದುವಾಗಿತ್ತು. ಅವನು ಮೊದಲೇ ತುಂಬ ನಗುತ್ತಿದ್ದ, ಎಲ್ಲರನ್ನೂ ಪ್ರೀತಿಸುವ, ಯಾರಿಗೂ ನೋವು ಕೊಡದ ಹುಡುಗ. ಅವರು ಹೇಳುತ್ತಿದ್ದರು. ಆದರೆ ಕೆಲವು ಘಟನೆಗಳು ಮನುಷ್ಯರನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತವೆ. ಅವರ ಕಣ್ಣುಗಳಲ್ಲಿ ನೋವು ತುಂಬಿಕೊಂಡಿತ್ತು. ದ್ರೋಹ. ಅವರು ಆ ಪದವನ್ನು ತುಂಬ ನಿಧಾನವಾಗಿ ಉಚ್ಚರಿಸಿದರು. ದ್ರೋಹದಿಂದ ಅವನ ಹೃದಯ ಕಲ್ಲಾಯಿತು. ನಂದಿನಿ ಮೌನವಾಗಿ ಕೇಳುತ್ತಿದ್ದಳು. ಒಬ್ಬ ಮನುಷ್ಯ ತನ್ನ ಸಹೋದರನನ್ನು ಕಳೆದುಕೊಳ್ಳುವುದು ಸಣ್ಣ ವಿಷಯವಲ್ಲ. ಶಾರದಮ್ಮನ ಧ್ವನಿ ನಡುಗುತ್ತಿತ್ತು. ಆ ದಿನದಿಂದ ಅವನು ಒಳಗೊಳಗೆ ಮುರಿದು ಹೋದ. ಅವರ ಕಣ್ಣೀರು ತೊಡೆದುಕೊಳ್ಳುತ್ತಾ ಹೇಳಿದರು. ಆದರೆ ಒಂದು ವಿಷಯ ಮಾತ್ರ ಬದಲಾಗಲಿಲ್ಲ. ನಂದಿನಿ ಪ್ರಶ್ನಾರ್ಥಕವಾಗಿ ನೋಡಿದಳು. ಮಿಂಚು. ಶಾರದಮ್ಮ ಮುಖದಲ್ಲಿ ಸಣ್ಣ ನಗು ಮೂಡಿತ್ತು. ಆ ಮಗುಗಾಗಿ ಅವನು ಏನು ಬೇಕಾದರೂ ಮಾಡುತ್ತಾನೆ. ತನ್ನ ಪ್ರಾಣವನ್ನು ಕೊಡಲು ಹಿಂದೆ ಮುಂದೆ ನೋಡುವುದಿಲ್ಲ. ನಂದಿನಿ ಮೌನವಾಗಿದ್ದಳು. ವಿರಾಟ್ ಬಗ್ಗೆ ಅವಳು ಎಂದಿಗೂ ಯೋಚಿಸದ ಕೆಲವು ವಿಚಾರಗಳು ಈಗ ಅವಳ ಮನಸ್ಸಿನಲ್ಲಿ ಮೂಡುತ್ತಿವೆ. ಅಷ್ಟರಲ್ಲಿ ಮೇಲಸ್ಥಿತಿನಿಂದ ವಿರಾಟ್ನ ಧ್ವನಿ ಕೇಳಿಸಿತ್ತು. ಶಾರದಮ್ಮ ಇಬ್ಬರು ಮೇಲೆ ನೋಡಿದರು. ಒಂದು ಕಪ್ ಕಾಫಿ ಬೇಕು? ವಿರಾಟ್ನ ಧ್ವನಿ ಎಂದಿನಂತೆ ಗಂಭೀರವಾಗಿತ್ತು. ಸರಿ ಸರ್ ಎಂದು ಉತ್ತರಿಸಿದ ಶಾರದಮ್ಮ ಎದ್ದು ನಿಂತರು. ನಂತರ ನಂದಿನಿಯ ತಲೆಯ ಮೇಲೆ ಪ್ರೀತಿಯಿಂದ ಕೈ ಇಟ್ಟರು. ಮಲಗು ಮಗಳೇ,
ಅವರು ಮೃದುವಾಗಿ ಹೇಳಿದರು. ಚೆನ್ನಾಗಿ ಯೋಚಿಸಿ ನಿರ್ಧಾರ ಮಾಡು. ಅವರ ತುಟಿಗಳಲ್ಲಿ ಸಣ್ಣ ನಗು ಮೂಡಿತು. ನೀನು ನನಗೆ ಒಳ್ಳೆಯ ಸುದ್ದಿ ಕೊಡುತ್ತೀಯ ಎಂದು ನಂಬಿದ್ದೇನೆ ಅಂತ ಹೇಳಿ ಅವರು ಅಡುಗೆ ಮನೆ ಕಡೆ ನಡೆದು ಹೋದರು. ನಂದಿನಿ ನಿಧಾನವಾಗಿ ತನ್ನ ಕೋಣೆಗೆ ಹೋದಳು. ಅವಳ ಹೃದಯದಲ್ಲಿ ಸಾವಿರ ಪ್ರಶ್ನೆಗಳು ಸುತ್ತುತ್ತಿದ್ದವು. ಒಂದು ಕಡೆ ಮಿಂಚು ಮುಖ, ಮತ್ತೊಂದು ಕಡೆ ತನ್ನ ಭವಿಷ್ಯ, ಒಂದು ಕಡೆ ಕರ್ತವ್ಯ, ಮತ್ತೊಂದು ಕಡೆ ತನ್ನ ಕನಸುಗಳು. ಯಾವುದನ್ನು ಆರಿಸಬೇಕು ಎಂದು ಅವಳಿಗೆ ಅರ್ಥವಾಗುತ್ತಿರಲಿಲ್ಲ. ಅವಳು ಹಾಸಿಗೆಯ ಮೇಲೆ ಮಲಗಿದಳು, ಕಣ್ಮುಚ್ಚಿದಳು. ಆದರೆ ನಿದ್ರೆ ಬರಲಿಲ್ಲ. ಅವಳ ತಲೆ ತುಂಬ ಯೋಚನೆಗಳಿಂದ ತುಂಬಿತ್ತು. ಕೊನೆಗೆ ಆಯಾಸದಿಂದ ಕಣ್ಣು ಮುಚ್ಚಿದಳು. ಸ್ವಲ್ಪ ಸಮಯದ ನಂತರ ಒಂದು ಭಯಾನಕ ಕನಸು ಅವಳನ್ನು ಆವರಿಸಿತು. ರಾಶಿ ಮಿಂಚುವ ಕೈ ಹಿಡಿದು ಬಲವಾಗಿ ಹಿಡಿದಿದ್ದಳು. ಅವಳು ಮಗುವನ್ನು ಬಹುತೇಕ ಎಳೆದುಕೊಂಡು ಹೋಗುತ್ತಿದ್ದಳು. ಮಿಂಚು ಭಯದಿಂದ ಅಳುತ್ತಿದ್ದಳು. ಚಿಕ್ಕಪ್ಪ ಎಂದು ಅಳುತ್ತಾ ಕೂಗುತ್ತಿದ್ದಳು. ಆ ದೃಶ್ಯವನ್ನು ನೋಡಿ ನಂದಿನಿಯ ಹೃದಯ ನಡುಗಿತು. ಅವಳು ಮುಂದೆ ನೋಡಿದಳು. ವಿರಾಟ್ ನೆಲದ ಮೇಲೆ ಮೊಣಕಾಲು ಹಾಕಿ ಕುಳಿತಿದ್ದನು. ಅವನ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿತ್ತು. ಅವನು ಸಂಪೂರ್ಣ ಅಸಹಾಯಕನಾಗಿ ಕಾಣುತ್ತಿದ್ದನು. ಮಿಂಚು ಎಂದು ಅವನು ಅಳುತ್ತಾ ಕೈ ಚಾಚುತ್ತಿದ್ದನು. ಆದರೆ ಅವನಿಂದ ಏನೂ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ನಂದಿನಿ ಭಯದಿಂದ ಕೂಗಿದಳು, ವಿರಾಟ್, ಏನಾದರೂ ಮಾಡಿ ಅವಳನ್ನು ತಡೆಯಿರಿ. ಆದರೆ ವಿರಾಟ್ ಅಲ್ಲೇ ಕುಳಿತಿದ್ದನು. ಅವನ ಕಣ್ಣುಗಳಲ್ಲಿ ಸೋಲು ಮಾತ್ರ ಕಾಣಿಸುತ್ತಿತ್ತು. ನಂದಿನಿ ಓಡಿದಳು. ರಾಶಿಯ ಕಡೆಗೆ ಧಾವಿಸಿದಳು. ಮಿಂಚುವನ್ನು ಅವಳ ಕೈಯಿಂದ ಕಿತ್ತುಕೊಂಡಳು. ಮಗುವನ್ನು ತನ್ನ ಎದೆಯೊಳಗೆ ಬಿಗಿಯಾಗಿ ಅಪ್ಪಿಕೊಂಡಳು. ಆದರೆ ರಾಶಿ ಕೋಪದಿಂದ ಕಿರಿಚಿದಳು. ಮಿಂಚು ನನ್ನವಳು. ಅವಳು ಮತ್ತೆ ಮಗುವನ್ನು ನಂದಿನಿಯ ಕೈಯಿಂದ ಕಸಿದುಕೊಂಡಳು. ಮಿಂಚು ಜೋರಾಗಿ ಅಳತೊಡಗಿದಳು. ನಂದು ಅವಳು ಅಳುವ ಶಬ್ದ ಕಿವಿಯಲ್ಲಿ ಪ್ರತಿಧ್ವನಿಸತೊಡಗಿತು. ಮಿಂಚು, ನಂದಿನಿ ಕಿರಿಚಿದಳು. ಆ ಕ್ಷಣದಲ್ಲಿ ಅವಳ ಕಣ್ಣುಗಳು ತೆರೆದವು. ಅವಳು ಬೆಚ್ಚಿ ಬಿದ್ದು ಎದ್ದು ಕುಳಿತಳು. ಅವಳ ಇಡೀ ದೇಹ ಬೆವರದಿಂದ ತೊಯ್ದಿತ್ತು. ಹೃದಯ ತುಂಬ ವೇಗವಾಗಿ ಬಡಿಯುತ್ತಿತ್ತು. ಉಸಿರಾಟ ಅಸ್ತವ್ಯಸ್ತವಾಗಿತ್ತು. ಇಲ್ಲ, ಅವಳು ನಿಧಾನವಾಗಿ ಹೇಳಿದಳು, ಇದು ನಡೆಯಬಾರದು. ಅವಳು ಮುಖದ ಮೇಲಿದ್ದ ಬೆವರನ್ನು ಒರೆಸಿಕೊಂಡಳು. ನಂತರ ಹಾಸಿಗೆಯಿಂದ ಇಳಿದು ಹೊರಗೆ ಬಂದಳು. ಕಾಲುಗಳು ನೇರವಾಗಿ ವಿರಾಟ್ನ ಕೋಣೆಯ ಕಡೆ ನಡೆದವು. ಆದರೆ ಬಾಗಿಲಿನ ಹತ್ತಿರ ಬಂದಾಗ ನಿಂತಳು. ಇಲ್ಲ, ಅವಳು ಮನಸ್ಸಿನಲ್ಲಿ ಹೇಳಿಕೊಂಡಳು, ಅವರಿಗೆ ಯಾರಾದರೂ ಅವರ ಕೋಣೆಗೆ ಬರುವುದು ಇಷ್ಟವಿಲ್ಲ. ಅವಳು ತಕ್ಷಣ ದಿಕ್ಕು ಬದಲಾಯಿಸಿ ಮಿಂಚು ಕೋಣೆಗೆ ಹೋದಳು. ಬಾಗಿಲು ನಿಧಾನವಾಗಿ ತೆರೆದಳು. ಒಳಗೆ ಕತ್ತಲೆ ಇತ್ತು. ಮೃದು ಬೆಳಕು ಮಾತ್ರ ಹೊಳೆಯುತ್ತಿತ್ತು. ಅವಳು ಹಾಸಿಗೆಯ ಕಡೆ ನೋಡಿದಳು. ಆ ದೃಶ್ಯವನ್ನು ನೋಡಿ ಅವಳ ಹೃದಯ ಕರಗಿತು. ವಿರಾಟ್ ಮಲಗಿದ್ದ ಮಿಂಚುವ ಪಕ್ಕದಲ್ಲಿ ಕುಳಿತಿದ್ದನು. ಮಿಂಚುನ ಪುಟ್ಟ ಕೈ ಅವನ ಕೈಯೊಳಗೆ ಇತ್ತು. ಅವನು ಮೌನವಾಗಿ ಮಗುವಿನ ಮುಖವನ್ನು ನೋಡುತ್ತಿದ್ದನು. ಅವನ ಕಣ್ಣುಗಳಲ್ಲಿ ವಿಚಿತ್ರ ಪ್ರೀತಿ ತುಂಬಿತ್ತು. ಬಾಗಿಲ ಸದ್ದು ಕೇಳುತ್ತಿದ್ದಂತೆ ಅವನು ತಲೆ ತಿರುಗಿಸಿದನು. ನಂದಿನಿಯನ್ನು ನೋಡಿದನು. ನಂದಿನಿ ನಿಧಾನವಾಗಿ ಒಳಗೆ ಬಂದಳು. ಯಾವುದೇ ಮಾತಿಲ್ಲದೆ ಹಾಸಿಗೆಯ ಇನ್ನೊಂದು ಬದಿಯಲ್ಲಿ ಕುಳಿತಳು. ವಿರಾಟ್ ಅವಳತ್ತ ನೋಡಿದನು. ಅವಳು ಏನನ್ನೋ ಹೇಳಲು ಬಂದಿದ್ದಾಳೆ ಎಂಬುದು ಅವನಿಗೆ ಅರ್ಥವಾಯಿತು. ನಂದಿನಿ ಆಳವಾಗಿ ಉಸಿರೆಳೆದಳು. ಮಿಂಚು ನಿದ್ರಿಸುತ್ತಿದ್ದ ಮುಖವನ್ನು ನೋಡಿದಳು. ನಂತರ ವಿರಾಟ್ ಕಡೆ ತಿರುಗಿದಳು. ಅವಳ ಕಣ್ಣುಗಳಲ್ಲಿ ಇನ್ನೂ ಗೊಂದಲವಿತ್ತು. ಆದರೆ ಈಗ ಒಂದು ನಿರ್ಧಾರವೂ ಇತ್ತು. ಅವಳು ನಿಧಾನವಾಗಿ ಹೇಳಿದಳು, ನಾನು ಈ ಮದುವೆಗೆ ಒಪ್ಪುತ್ತೇನೆ. ಆ ಮಾತು ಕೇಳಿದ ಕ್ಷಣ ವಿರಾಟ್ನ ಕಣ್ಣುಗಳು ಆಶ್ಚರ್ಯದಿಂದ ಅಗಲಿದವು. ಕತೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.